ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರಾಗಿ ತೆನೆ ಸಲಾಡ್ ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ತೋರಿಸ್ಕೊಡ್ತೀನಿ. ಇದಂತೂ ಸೀಸನಲ್ಲಿ ಒಂದು ವರ್ಷಕ್ಕೆ ಒಂದು ಸಲನೇ ರಾಗಿ ತೆನೆ ಸಿಗೋದು. ಇದು ಯಾವ ರೀತಿ ಮಾಡ್ಕೋತೀನಿ, ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರಾಗಿರುತ್ತೆ, ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಕೊಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನೀಗ ಮೊದಲಿಗೆ ತೆನೆ ತೊಗೊಂಡಿದ್ದೀನಿ. ತೆನೆ ತೋರಿಸ್ತಾ ಇದ್ದೀನಿ ನೋಡಿ, ರಾಗಿ ತೆನೆ. ನಾನು ಊರಿಗೋದಾಗ ಅಲ್ಲಿಂದ ಕಟ್ ಮಾಡ್ಕೊಂಡು ತಂದಿರೋದು. ಈಗ ರಾಗಿ ತೆನೆ ತೊಗೊಂಡು ಎರಡೆರಡು ಒಂದೊಂದು ತೊಗೊಂಡು ಈ ಉರಿಯ ಬೆಂಕಿಯಲ್ಲಿ ನಾನು ಒಲೆ ಅಂಟಿಸ್ಕೊಂಡು ಉರಿಯ ಬೆಂಕಿಯಲ್ಲಿ ಈ ರೀತಿ ಸುಟ್ಕೋತಾ ಇದ್ದೀನಿ. ಸ್ವಲ್ಪ ಮೇಲೆಲ್ಲ ತೆನೆ ಮೇಲೆಲ್ಲ ಕಪ್ಪು ಕಪ್ಪು ಅನಿಸುತ್ತೆ. ಕಪ್ಪಗಾಗೋ ಥರನೇ ನೀವು ಸುಟ್ಕೋಬೇಕಾಗತ್ತೆ. ಸುಟ್ಕೊಂಡು ಒಂದು ಬಟ್ಲು ತಗೊಂಡು ಬಿಸಿಯಲ್ಲೇ ನಾವು ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಿಸಿಯಲ್ಲೇ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ಉದುರಿಸಿದ್ರೆ ಎಲ್ಲ ಉದುರೋಗುತ್ತೆ. ಎಲ್ಲ ಒಂದು ಬಟ್ಲಿಗೆ ಎಲ್ಲ ಉದುರ್ಕೊಳ್ಳುತ್ತೆ. ಉದುರ್ಕೊಂಡು ಬರೀ ತೆನೆ ಮಾತ್ರ ಹಿಂಗಿಡ್ಕೊಳ್ಳುತ್ತೆ. ಹಸಿರು ರಾಗಿ ತೆನೆ ಎಳೆದು ತುಂಬ ಚೆನ್ನಾಗಿರುತ್ತೆ. ಖಾರ ಒಂದು ಮಾಡ್ತಾಯಿದ್ದೀನಿ, ಸ್ವೀಟ್ ಒಂದು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದೆಲ್ಲ ನಾವು ಹಳ್ಳಿಗಳಲ್ಲಿ ಅವಾಗೆಲ್ಲ ನಾವು ಊರುಗಳಿಗೆ ಹೋದಾಗ ಹೊಲಗಳ ಹತ್ರನೇ ಮಾಡ್ಕೋತಾಯಿದ್ರೆ ಇದೇ ನಮ್ಗೆ ಅವಾಗೆಲ್ಲ ತಿಂಡಿಗಳು. ಇವಾಗಿನ ಥರ ತಿಂಡಿಗಳೆಲ್ಲ ಅವಾಗ ಸಿಗ್ತಾಯಿಲ್ಲ ನಮಗೆ. ಹೊಲಗಳ ಬೆಳೆಯೋಂಥ ಕಡಲೆಕಾಯಿಗಳು, ರಾಗಿ ತೆನೆ ಮತ್ತು ಜೋಳ ಈ ಥರದ್ದೆಲ್ಲನೂ ನಾವು ಊರುಗಳ ಹತ್ರ ಹೋದಾಗ ಹೊಲಗಳಲ್ಲಿ ಕಿತ್ಕೊಂಡು ಸುಟ್ಟು ತಿಂತಾಯಿದ್ರಿ. ಅದೇ ನನಗೆ ಜ್ಞಾಪಕ ಬರ್ತಾಯಿದೆ. ಎಲ್ಲ ರಾಗಿ ತೆನೆ ಎಲ್ಲ ಸುಟ್ಕೊಂಡಿದ್ದಾಯಿತು. ಈ ಕೊನೆಗೆ ನಮ್ಮನೆ ಬಾಡಿಗೆ ಮನೆಯವಳು ಒಂದು ಜೋಳ ಇತ್ತಂತೆ, ಅದು ಕೊಟ್ಟಿದ್ದಾಳೆ. ಸುಟ್ಕೊಡು ಆಂಟಿ, ಹೆಂಗೋ ಒಲೆ ಅಂಟಿಸಿದ್ದೀಯ ಅಂತ. ಅದಕ್ಕೆ ನಾನು ಅದನ್ನು ಸುಟ್ಟು ಅವ್ರಿಗೆ ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ. ಈಗ ನೋಡಿ, ರಾಗಿ ತೆನೆ ಎಲ್ಲ ಸುಟ್ಕೊಂಡು ಇಂಗಡಿಸ್ಕೊಂಡು ಚೆನ್ನಾಗಿ ಕೇರ್ಕೊಂಡಿದ್ದೀನಿ. ಧೂಳು ಇಲ್ದಿರೋ ಥರ ಒಂದು ಅರ್ಧ ಕೆಜಿಯಷ್ಟು ಇಂಗಡಿದೆ. ಇದನ್ನು 2 ಭಾಗ ಮಾಡ್ಕೋತೀನಿ. ಅಂದರೆ ಅರ್ಧ ಸ್ವೀಟ್ಗೆ, ಅರ್ಧ ಖಾರಕ್ಕೆ. ಈಗ ನಾನು ಸ್ವೀಟ್ಗೆ 2 ಏಲಕ್ಕಿ, ಒಂದು 20-25 ಗ್ರಾಮಷ್ಟು ಕಡಲೆಪಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಕಪ್ಪು ಎಳ್ಳು ಮತ್ತು ಕಾಯಿ ತುರಿ, ಇಷ್ಟು ನಾನು ಸ್ವೀಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಖಾರಕ್ಕೆ ಬಂದು ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು 7-8 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಒಂದು ಹಸಿರದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೋತಾ ಇದ್ದೀನಿ. ಈಗ ನಾನು ಸ್ವೀಟ್ಗೆ ಎಳ್ಳನ್ನು ಸ್ವಲ್ಪ ಒಂಚೂರು ಬಿಸಿ ಮಾಡ್ಕೋತಾ ಇದ್ದೀನಿ. ಬಾಣಲೆಗೆಲ್ಲ ಹಾಕಿ ಹುರ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಸ್ವಲ್ಪ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಯಾಕಂದರೆ ಎಳ್ಳು ಹುರಿದು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹಸಿದು ಹಾಕ್ಕೊಳ್ಳೋದಕ್ಕನ್ನು ಹುರಿದು ಹಾಕ್ಕೋಬೇಕು. ಅದನ್ನು ಹುರಿದು ಹಾಕ್ಕೊಂಡು ಈಗ ನಾನು ಮೊದಲಿಗೆ ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ಹುರ್ಗಡ್ಲೆನ ಕುಟ್ಕೋತಾ ಇದ್ದೀನಿ. ಹುರ್ಗಡ್ಲೆ ಸ್ವಲ್ಪ ತರ್ತರಿ ಥರನೇ ಇರಬೇಕು. ಇದೆಲ್ಲನೂ ನಾವು ಆಗಿನ ಕಾಲದಲ್ಲಿ ಮಾಡ್ಕೊಂಡು ತಿಂತಾಯಿದ್ದಿದ್ದು. ಈಗ ಅದೆಲ್ಲನೂ ಮರ್ತೋಗಿದ್ದಾರೆ ಜನಗಳು. ಯಾವಾಗಾದರೂ ನೀವು ಹಳ್ಳಿಗಳ ನೋಡಿ ಕಡಲೆಪಪ್ಪು ಕುಟ್ಕೊಂಡು ತರ್ತರಿಯಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ವೀಟಿಗೆ. ಯಾವಾಗಾದರೂ ನೀವು ಹಳ್ಳಿಗಳ ಕಡೆ ಹೋದಾಗ ಈ ರೀತಿ ಸಿಕ್ಕಿದಾಗ ತಂದು ಮಕ್ಕಳಿಗೆಲ್ಲ ಮಾಡಿಕೊಡಿ. ಇಲ್ಲಾಂದರೆ ಊರುಗಳಲ್ಲೇ ಟೈಮ್ ಇದ್ದರೆ ಊರಲ್ಲೇ ಮಾಡಿಕೊಡಿ. ಅವ್ರಿಗೆ ಗೊತ್ತಾಗತ್ತೆ ಯಾವ ಥರ ಇದು ರಾಗಿ ತೆನೆ ಸಲಾಡು ಅಂತ. ನೋಡಿ, ಬೆಲ್ಲ, ಎಳ್ಳು, ಕೊಬ್ಬರಿ ಎಲ್ಲ ಹಾಕ್ಕೊಂಡೆ. ಈಗ ಏಲಕ್ಕಿ ಕುಟ್ಟಿ ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಪುಡಿ. ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಅದನ್ನು ಒಂದು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ವೀಟು ರೆಡಿ ಆಯಿತು. ಅದನ್ನು ಒಂದು ಸೈಡ್ಗೆ ಇಡ್ತಾಯಿದ್ದೀನಿ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಅದೇ ಕುಟ್ಟೋ ಕಲ್ಲಿಗೆ ತೊಗೊಂಡು ಇವಾಗ ಖಾರಕ್ಕೆ ಏನೇನು ಬೇಕೋ ಅದನ್ನು ನಾನು ಕುಟ್ಕೋತಾ ಇದ್ದೀನಿ. ಇದೆಲ್ಲನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ನಾನು ಕಲ್ಲಲ್ಲಿ ಕುಟ್ಟೋ ಕಲ್ಲಲ್ಲಿ ಅದನ್ನು ಕುಟ್ಕೋತಾ ಇದ್ದೀನಿ. ಅದು ಸ್ವಲ್ಪ ತರ್ತರಿಯಾಗಿ ಕುಟ್ಕೊಂಡ್ರೆ ಸಾಕು. ಯಾಕಂದರೆ ಬರೀ ಸ್ವೀಟ್ ತಿನ್ನಿದ್ರೆ ಚೆನ್ನಾಗಿರಲ್ಲ. ಖಾರ ಸ್ವೀಟ್ ಎರಡೂ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಇಷ್ಟ ಆಗೋರು ಸ್ವೀಟ್ ತಿನ್ಬೋದು, ಖಾರ ಇಷ್ಟ ಆಗೋರು ಖಾರ ತಿನ್ಬೋದು. ಫ್ರೆಶ್ ಆಗಿರಬೇಕು. ಅಂದರೆ ತೆನೆ ತುಂಬ ಫ್ರೆಶ್ ಆಗಿದ್ದರೆ ಅದರಲ್ಲಿ ಹಾಲು ಥರ ಇರುತ್ತೆ ತೆನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೋತಾ ಇದ್ದೀನಿ. ಏನಕ್ಕೆ ಅಂತೀರಾ, ಖಾರಕ್ಕೆ. ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ರೆಡಿ ಆಯಿತು. ಈಗ ಅದು ಸ್ವೀಟ್ ರೆಡಿ ಆಯಿತು. ಖಾರ ರೆಡಿ ಮಾಡ್ಕೋತೀನಿ. ನಿಂಬೆಹಣ್ಣು ಬಂದ್ಬಿಟ್ಟು ಒಂದು 2-3 ಡ್ರಾಪ್ಸ್ ಅಷ್ಟು ಹಾಕ್ಕೋತೀನಿ, ಜಾಸ್ತಿ ಹಾಕ್ಕೋತಾ ಇಲ್ಲ. ಯಾಕಂದರೆ ರಾಗಿ ತೆನೆ ಸ್ವಲ್ಪ ಇರೋದ್ರಿಂದ ರಾಗಿ, ಅದಕ್ಕೆ ನಾನು ಹಸಿರು ರಾಗಿ ತೆನೆಗೆ ಇಷ್ಟು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈಗ ನಮ್ಮನೆ ಬಾಡಿಗೆ ಮನೆ ಅವ್ರ ಮೊಮ್ಮಗ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಅವ್ನಿಗೆ ಕರೆದು ಕೊಡ್ತಾಯಿದ್ದೀನಿ. ಅವರಮ್ಮ ತಿಂದು ನನಗೆ ಅಮ್ಮಮ್ಮ ಅಂತಾನೆ, ಟೇಸ್ಟ್ ಹೇಳಪ್ಪ ಅಂತ ಇದ್ದರೆ ಬರೀ ಕೈಯಲ್ಲಿ ಮಾತ್ರ ಸೂಪರ್ ಅಂತ ಇದ್ದಾನೆ. ಅವನಿಗೆ ಬಾಯಿ ತುಂಬ ಇರೋದಕ್ಕೆ ಬಾಯಿ ತೆಗೆದು ಸೂಪರ್ ಅನ್ನೋಕ್ಕೆ ಅವನಿಗೆ ಆಗ್ತಾಯಿಲ್ಲ, ಯೋಚನೆ ಮಾಡ್ತಾಯಿದ್ದಾನೆ. ಅದಕ್ಕೆ ನಾನು ಕೇಳಿದೆ, ಏನು ಅಂತಂದರೆ ಬಾಯಿ ತುಂಬ ಇದೆ, ಅದಕ್ಕೆ ನನಗೆ ಹೇಳೋಕ್ಕಾಗಿಲ್ಲ, ಅದಕ್ಕೆ ಬರೀ ಬೆಳ್ಳು ತೋರಿಸ್ತಾ ಇದ್ದೀನಿ ಅಂತಾನೆ. ಸಿಕ್ಕಾಪಟ್ಟೆ ಮಾತಾಡ್ತಾನೆ, ತುಂಬ ತೀಟೆ ನನ್ನ ಮಗನು. ಈ ವಿಡಿಯೋ ನೀವು ನೋಡಿ ಈ ರೀತಿ ನಿಮಗೆಲ್ಲನ ತೆನೆ ಸಿಕ್ಕಿದಾಗ ತಂದು ಸುಟ್ಟು ಮಾಡ್ಕೊಂಡು ತಿಂದು ನೋಡಿ. ಅದ್ರ ಮಜನೇ ಬೇರೆ, ಅದ್ರ ರುಚಿನೇ ಬೇರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮ್ಗೆ ಬರುತ್ತೆ. ಸೂಪರಾಗೈತೆ, ಸಖತ್ತಾಗೈತೆ, ಚೆನ್ನಾಗೈತೆ. ಥ್ಯಾಂಕ್ ಯು ಫ್ರೆಂಡ್.